ಅವನು ಅಂತಾನೆ ವೀರೇಶ್ ಕಲ್ಯಾಣದುರ್ಗ ಬಂದು ಗಾಡಿ ಸ್ವಾಗತಂ ಸುಸ್ವಾಗತಂ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಚಿತ್ರದುರ್ಗದಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಿಂದ್ಗಡೆ ವಿಡಿಯೋದಾಗ ಹೇಳಿದಂಗೆ ಲೋಡಿಗೆ ಕಳಿಸಿದ್ದೆ ಗಾಡಿ. ಪಾಪ ನಮ್ಮ ಫ್ರೆಂಡೇ ಹೋಗಿ ಲೋಡ್ ಮಾಡ್ಕೊ ಬಂದ. ಅದೇ ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ, ಹಳೆ ಪರಿಚಯ 10 ವೀಲ್ನಾಗಿದ್ದ ಅಂತೇಳಿ. ಆ ಡ್ರೈವರ್ ಹೋಗಿ ಲೋಡ್ ಮಾಡ್ಕೊಂಬಂದ. ಖಾಲಿಯಾಗಿ ತಿರುಗಿ ದಿವಸ ಲೋಡಿಂಗ್ ಕನ್ಫರ್ಮ್ ಆಯಿತು. ಲೋಡ್ಗೆ ಹೋಗ್ತೀನಿ ಸಮಯದಿಂದ ಅಣ್ಣ ಒಂಚೂರು ಕೆಲಸ ಐತೆ, ಲೋಡ್ ಮಾಡ್ಕೊಂಬರೋಣ ಗಾಡಿ ಅಂತಂದ. ಸರಿ ಆಯ್ತು ಬಿಡೋ, ಮಾಡ್ಕೊಬರ್ತೀನಿ ಅಂತೇಳಿ ಲೋಡ್ ಬಂದ. ಒಂದು ಗಾಡಿ ಅಲ್ಲ, 2 ಗಾಡಿನೂ ಲೋಡಿಂಗು. ಎಲ್ಲಿಗಂದರೆ ಮಧ್ಯಪ್ರದೇಶಕ್ಕೆ ಹೋಗ್ತಾ ಇದ್ದೀವಿ. ತಿಪ್ಪೇಶಿ ಬರ್ತಾಯಿದ್ದಾನೆ, ಅವನು ಹಿಂದ್ಗಡೆ ಬರ್ತಾಯಿದ್ದಾನೆ. ಅವನಿಗೋಸ್ಕರ ಕಾದ್ಕೊಂಡೆ ಇಷ್ಟೊತ್ತಾಗಿದ್ದು. ಲೋಡ್ ಮಾಡ್ಕೊಂಬಂದು ಬಂಕಲ್ಲಿ ನಿಲ್ಸಿದ್ದ ಗಾಡಿ. ಅದು 2 ದಿವಸ ಲೋಡ್ ಮಾಡಿದ್ರು ಗುರು, ಒಂದೇ ದಿವಸ ಲೋಡ್ ಮಾಡಿಲ್ಲ. ಏನು ಲೋಡ್ ಮಾಡಿರೋದಂದರೆ ಮೆಡಿಸನ್ ಶುಂಠಿ ಲೋಡ್ ಮಾಡಿದ್ದೀವಿ. ಅಂದರೆ ಇದು ಮೆಡಿಸನ್ಗೆ ಹೋಗುತ್ತೆ, ಮಾರ್ಕೆಟ್ಗೆ ಹೋಗಲ್ಲ, ಏನಿಲ್ಲ. 2 ದಿವಸ ಲೋಡ್ ಮಾಡಿರೋದು. ಇದು ರೆಗ್ಯುಲರ್ ಲೋಡಿಂಗ್ ಸಿಗ್ತದೆ ನಮಗೆ. ಏನು ನಮ್ಮ ಟ್ರಾನ್ಸ್ಪೋರ್ಟ್ನೇನು ಬೇರೆಯವ್ರಿಗೆ ಹಚ್ಚೋದಿಲ್ಲ. ಫಸ್ಟ್ ನಮಗೆ ಕೇಳ್ತಾನೆ, ನಮ್ಮ ಗಾಡಿ ಇಲ್ಲ ಅಂದರೆ ಆಮೇಲೆ ಬೇರೆ ಗಾಡಿಗೆ ಲೋಡಿಂಗ್ ಕೇಳೋದು. ನಮ್ಮ ಇದು ಅಂದರೆ ನಮಗೆ ಲೋಡಿಂಗ್ ಕೊಡೋದು. 2 ಗಾಡಿನೂ. ನನ್ನ ಗಾಡಿ ಮಧ್ಯಪ್ರದೇಶಕ್ಕೆ ಲೋಡ್ ಆಗೈತೆ. ಇನ್ನೊಂದು ಗಾಡಿ ಎಲ್ಲಿಗಾಗೈತೆ ಅಂದರೆ ಯಾವ್ದು ಬರೋದು, ಅದು ಮಧ್ಯಪ್ರದೇಶ ಚಿಂದ್ವಾಡ ಅಂತೇಳಿ ಬರುತ್ತೆ, ಅಲ್ಲಿಗೆ ಲೋಡ್ ಆಗೈತೆ. ಅದು ಮೆಡಿಸನ್ ಶುಂಠಿನೇ. ಹೋಗ್ತಾ ಇದೀನಿ ನೋಡಿ ಚಳ್ಳಕೆರೆ ರೋಡಾಗೆ. ಲೋಡಿಗೆ ಕಳಿಸಿದ್ದ ನಮ್ಮೂನವರು ಲೋಡ್ ಆಗಂತು ಚಳ್ಳಕೆರೆ ರೋಡಾಗೆ ಹೋಗ್ತಾ ಇದ್ದೀನಿ ನಾನು. ಯಾವ್ದು ಗುರು ಇದು, ಲಾತೂರ್ ನಾಂದೇಡ್ ಮೇಲೆ ಹೋಗ್ಬೇಕಂತ ಇದ್ದೆ. ಅಲ್ಲಿ ಇನ್ನೇನು ಹೋಗೋದಂತೇಳಿ ಆ ರೋಡಾಗೆ ಪೊಲೀಸಿಂದು ಭಾರಿ ಕಿರಿಕಿರಿ ಗುರು. ಇಲ್ಲಾಂದರೆ ನಾವು ನಾಂದೇಡಿಂದ ನಾಗ್ಪುರಿಗೆ 350 ಕಿಲೋಮೀಟ್ರ್ ಹೋಗ್ತೀವಲ್ಲ, ಅಲ್ಲಿ ಪೊಲೀಸಿನ ಭಾರಿ ಕಿರಿಕಿರಿ ಇರುತ್ತೆ. ಅದಕ್ಕೆ ಹಂಗಾಗಿ ಅಲ್ಲಿ ಹೋಗಲಿಲ್ಲ. ಹೈಟ್ ಬೇರೆ ಐತೆ ಗಾಡಿ, 15 ಅಡಿ ಹೈಟ್ ಮಾಡಿಬಿಟ್ಟಿದ್ದಾರೆ. ಅದು 13 ಅಡಿ 14 ಅಡಿ ಹೈಟ್ ಹಾಕೋರು ಗುರು. ಈ ಟ್ರಿಪ್ಪು ಸಿಕ್ಕಾಬಟ್ಲೆ ಹೈಟ್ ಮಾಡಿಬಿಟ್ಟಿದ್ದಾರೆ. ಅದ್ರಾಗೆ ರೈಟ್ ಸೈಡಿಗೆ ಒಂಚೂರು ಕಮ್ಮಿ ಮಾಡಿ ಲೆಫ್ಟಿಗೆ ಎತ್ತಿಬಿಟ್ಟಿದ್ದಾರೆ, ಮೇಲೆ ಹೆಚ್ಚಿಲ್ಲ. ಸೆಂಟ್ರಿಗೆ ಒಂದು ಲೈನ್ ಸಾಲು ಗಿಡ ಬಿಟ್ಟು ಸೈಡ್ಗೆ ಇಟ್ಬಿಟ್ಟಿದ್ದಾರೆ. ಅದು ನೀರು ಮಳೆ ಬಂದರೆ ನೀರು ನಿಂತ್ಕೋಬಾರ್ದು ಅಂತೇಳಿ. ಅದು ಮೆಡಿಸನ್ ಶುಂಠಿಗೆ ನೀರು ಹಿಡಿಯೋಂಗಿಲ್ಲ. ಅದು ಚೆನ್ನಾಗಿ ಒಣಗಿಸಿ ಆಮೇಲೆ ಚೀಲಕ್ಕೆ ತುಂಬಿರ್ತಾರೆ, ಹಂಗಾಗಿರೋದು. ಇನ್ನು ಇಲ್ಲೇ ದುರ್ಗ ಬಿಟ್ಟೆ ಹೋಗ್ತಿರೋದು, ಇದೆ ಮೆಕ್ಕೆಪುರ. ತಿಪ್ಪೇಶಿಂದನೇ ಇಷ್ಟು ಲೇಟಾಗಿದ್ದು. ಪಾಪ ನಮ್ಮ ಓನರ್ ಇಷ್ಟ ಹೊತ್ತಕ್ಕನ್ನು ವೆಯ್ಟ್ ಮಾಡಿ ಇವಾಗ ಮನೆಗೆ ಹೋದರು. ಬಂದ ತಿಪ್ಪೇಶಿನ, ಹೋಗ ನೀನು ಫಸ್ಟ್ ನಡಿ ಅಂತೇಳಿ ಕಳಿಸಿ ಮನೆಗೆ ಹೋದರು. ನಾನು ಹೋಗ್ತಾಯಿದ್ದೀನಿ ನೋಡಿ, ಯಾವ ಕಡೆ ಹೋಗೋಣ ಅಂತೇಳಿ ನೋಡೋಣಂತೆ. ಚಳ್ಳಕೆರೆಗೆ ಹೋದ್ಮೇಲೆ ಬನ್ನಿ ಚಳ್ಳಕೆರೆಗೆ ಹೋಗಿ ಸಿಗೋಣ. ಫೈನಲಿ ಚಳ್ಳಕೆರೆಗೆ ಬಂದ್ವಿ. ತಿಪ್ಪೇಶನ್ನು ಬಂದ, ಅಲ್ಲಿ ಎಂಟ್ರೆನ್ಸಾಗಿ ನಿಲ್ಲಿಸಿ ಒಂದು ಟೀ ಕುಡಿದ್ವಿ. ನಮಗೆ ಪರಿಚಯ ಇರೋರು ಸಿಕ್ಕಿದ್ರು, ಹಂಗೆ ಮಾತಾಡಿಸ್ಕೊಂಡು ಟೀ ಕುಡ್ಕೊಂಡು ಬಂದ್ವಿ. ಚಳ್ಳಕೆರೆ ರೈಲ್ವೆ ಗೇಟ್ ಹಾಕಿತ್ತು ನೋಡ್ರಿ, ಇವಾಗ ಹೋಗ್ತಿದ್ವಿ. ಹೆಂಗೆ ಹೋಗ್ತೀವಿ ಅಂದರೆ, ನಾನು ಈ ಕಡೆಗೆ ಹೋಗೋಣ ಅಂತಿದ್ದೆ. ಯಾವ ಕಡೆ ಅಂದರೆ ಆನಗಲ್ಲು, ಮೊಣಕಲ್ಮೂರು, ರಾಯದುರ್ಗ, ಕಲ್ಯಾಣದುರ್ಗ ಹೋಗೋಣ ಅಂತಿದ್ದೆ. ಆಮೇಲೆ ನಮ್ಮ ತಿಪ್ಪೇಶ ಹೇಳ್ದ ಏನಂದರೆ, ಅಣ್ಣ ಅಲ್ಲಿ ರೈಲ್ವೆ ಬ್ರಿಡ್ಜ್ನಾಗ ಗಾಡಿ ಹೋಗಲ್ಲ, ಹೈಟ್ ಗಾಡಿ, ನಿಂದು ಹೈಟ್ ಭಾಳ ಐತೆ, ನನಗೆ ಬೇಕಾದ್ರೆ ಪಾಸ್ ಆಗುತ್ತೆ, ನಿಂದು ಹೋಗಲ್ಲ, ಹಿಂಗೆ ಹೋಗ್ಬಿಡೋಣ ಅಂತಂದ. ಇಲ್ಲಿ ತಮ್ಮ ರೈಲ್ವೆ ಗೇಟಿಗೆ ಫ್ಲೈಓವರ್ ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ರೈಲ್ವೆ ಟ್ರ್ಯಾಕಿನ ಮೇಲೆ. ಅಣ್ಣ ಅದು ಕೆಲಸ ಆಗಿಲ್ಲ, ಅರ್ಧಕ್ಕೆ ನಿಂತತೆ ಅಂತಂದ. ಸರಿ ಇನ್ನೇನು ಅಂತೇಳಿ ಹೋದೆ. ಅವನು ಮೊನ್ನೆ ಏನೋ ತುಂಬ್ಕೊಂಡು ಹೋಗಿದ್ನಂತ ಗುರು, ಮೆಣಸಿನ್ಕಾಯಿನೋ ಏನೋ ರಾಯದುರ್ಗಕ್ಕೆ. ಅದಕ್ಕೆ ಹಂಗೆ ಹೇಳಿದ್ನ, ಮತ್ತಿನ್ನೇನು ಮಾಡೋದಂತೇಳಿ ಹಿಂಗೆ ನಡಿಯಪ್ಪ ಹೋಗೋಣ ಅಲ್ರಿ. ಬಂದ ಹೋಗ್ತಾ ಇದ್ದ ನೋಡಿ, 4 ಇಂಡಿಕೇಟ್ರ್ ಹಾಕ್ಕೊಂಡು ಯಾವುದೋ ಬಂಪರಿಗೆ ಬೇರೆ ಲೈಟ್ ಅಂಟಿಸ್ಬಿಟ್ಟಿದ್ದಾನೆ ಗುರು. ದಿಲ್ಲಿಗೆ ಹೋಗಿ ಬರೋದು ಹಂಗಿರಲಿ, ಹರಿಯಾಣ ಗಾಡಿ ಗಂಟಿಸ್ತಾರಲ್ಲ ಆ ಥರ ಹಾಕ್ಬಿಟ್ಟಿದ್ದಾನೆ. ಅವನು ಹಾಕ್ತಿದ್ದಾನಂದರೆ ನಾನು ಹಂಗೆ ಬಿಡೋಕ್ಕೆ ಬರ್ತೈತ, ನಾನು ತೊಗೊಂಡು ಹಾಕ್ತೀನಿ. ಎಷ್ಟಂದರೆ ಬೇಕು ಒಂದು 20. ನನ್ನ ಸೈಟ್ಲೆಗಳೆಲ್ಲ ಹೋಗ್ಬಿಟ್ಟಿದ್ದಾವೆ. ಮೊನ್ನೆ ಲಾಂಗ್ ಬೀಮ್ಸ್ ಹಾಕ್ಸಿದ್ನಲ್ಲ, ಅವತ್ತು ಇದು ಮಾಡಿದ್ವಿ, ಅವತ್ತು ಹೋಗ್ಬಿಟ್ಟಿದ್ದಾವೆ. ಅಂದರೆ ವೆಲ್ಡಿಂಗ್ ಮಾಡ್ಬೇಕಾದ್ರೆ ಎಲ್ಲ ಕಿತ್ತಿದ್ವಲ್ಲ, ಹಂಗಾಗಿ ಹೋಗಿರೋದು. ಇವಾಗ ಬೇರೆ ವಾತಾನಂತೆ 1 ತಿಂಗಳ ಮೇಲೆ ಡ್ರೈವಿಂಗ್ ಮಾಡ್ತಾಯಿದ್ದೀನಿ. ಅಂದರೆ ನನಗೇನೋ ಒಂಥರ ಫೀಲಿಂಗ್ ಆಗ್ತಿದೆ. ಏನಂದರೆ ಗಾಡಿ ಇಂಜಿನ್ ಸೌಂಡ್ ಚೇಂಜ್ ಆಗಿದೆ, ಮತ್ತು
ಒಂಚೂರು ಯಾಕೋ ಸ್ಲೋ ಪಿಕಪ್ ತಾಂತೈತೆ. ಅವೆಲ್ಲ ಆ ಥರ ಫೀಲ್ ಆಗ್ತಿದೆ. ಗಾಡಿ ಫಸ್ಟ್ಗೆ ಹೆಂಗಿತ್ತು ಇವಾಗ ಹೆಂಗಾಯ್ತು ಅಂತೇಳಿ. ಅದು ನನಗೊಬ್ಬನಿಗೆ ಅಲ್ಲ, ಎಲ್ಲ ಡ್ರೈವರಿಗೂ ಅಷ್ಟೇ. ಈಗ 1 ತಿಂಗಳು, 1.5 ತಿಂಗಳು, 2 ತಿಂಗಳು ಹಿಂಗೆ ಬೇರೆ ಡ್ರೈವರ್ ಡ್ರೈವ್ ಮಾಡಿರ್ತಾರಲ್ಲ, ಆ ಗಾಡಿಗೆ ಮತ್ತೆ ಡ್ಯೂಟಿಗೆ ಬರ್ತೀವಲ್ಲ, ಅವಾಗ ಆ ಥರ ಫೀಲ್ ಆಗ್ತದೆ. ಫಸ್ಟಿಗೆ ನಾನು ಓಡಿಸ್ಬೇಕಾದ್ರೆ ಎಷ್ಟು ಚೆನ್ನಾಗಿತ್ತು ಗಾಡಿ, ಇವಾಗ ಏನಾಗಿದೆ ಅಂತೇಳಿ ಆ ಥರ ಫೀಲ್ ಆಗುತ್ತೆ. ಇವಾಗೂ ನನಗೆ ಹಂಗೆ ಆಗ್ತೈತೆ. ಹಂಗಂತೇಳಿ ನಮ್ಮ ಡ್ರೈವರ್ ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಅಂತ ಹೇಳ್ತಿಲ್ಲ. 1 ತಿಂಗಳಿಗೆ ಏನೂ ಆಗಲ್ಲ. ಅಂದರೆ ನಾವು ಗಾಡಿಯಿಂದ ರಜೆ ಹಿಡಿದು ಮನೇಲಿದ್ವಲ್ಲ, ಹಾಗಾಗಿ ಥರ ಫೀಲ್ ಆಗುತ್ತೆ ಅಷ್ಟೇ. ಒಂದು ಟ್ರಿಪ್ ಮಾಡೋವರೆಗೂ ಅಷ್ಟೇ. ನಾವು ಒಂದು ಟ್ರಿಪ್ ಆಯ್ತಂದರೆ ಆಮೇಲೆ ಸರಿ ಹೋಗುತ್ತೆ. ಇವಾಗ ಹಂಗೆ ಅನ್ಸೋದು ನನಗೆ. ಗಾಡಿ ಸ್ಲೋ ಪಿಕಪ್ ತಂದೈತೆ ಅಂತೇಳಿ, ಅಂದರೆ ಚೂರು ಸ್ಲೋ ಪಿಕಪ್ ತಾಂತೈತೆ. ಡೆಫಿನ್ ಫಿಲ್ಟ್ರ್ ಚೇಂಜ್ ಮಾಡಬೇಕಾಗಿತ್ತು. ಚೇಂಜ್ ಮಾಡಿದಾರೋ ಇಲ್ಲ ಗೊತ್ತಿಲ್ಲ. ಚೇಂಜ್ ಮಾಡ್ಕೊಂಡು ಹೋಗಂತ ಹೇಳಿ ಕಳಿಸಿದ್ದೆ. ಸಿಂಗಲ್ ರೋಡ್ ಹಾಕೋರು ಓವರ್ಟೇಕು. ಮುಂದೆ ಆಂಧ್ರ ಗಾಡಿ ಹೋಗ್ತೈತೆ. ಆಂಧ್ರ ಅಲ್ಲ, ಬಳ್ಳಾರಿ ಗಾಡಿ ಸ್ಪಾಂಜರ್ ತುಂಬ್ಕೊಂಡು ಹೋಗ್ತಿರೋದು. ಹಿಂದೂಪುರಿಗೆ ಎಂಟಿ ಹೊಡಿತಾರೆ. ಅದರಿಂದ ಅವರು ಸ್ಲೋನೇ ಹೋಗೋದು. ನೋಡಿ, ಒಂದನೇಗಳು ಚಳ್ಳಕೆರೆಗೆ ಪುನಃ ಬನ್ನಿ ಅಂತೇಳಿ. ನಮ್ಮ ಶಿಷ್ಯ ಬೇರೆ ಬಂದಿಲ್ಲ. ಶಿಷ್ಯ ಫೋನ್ ಮಾಡಿದೆ, ಇಲ್ಲಣ್ಣ ಹಬ್ಬ ಐತೆ, ಹಬ್ಬ ಮುಗಿಸ್ಕೊಂಡು ಬರ್ತೀನಿ ಅಂತ. ಯಾವಾಗಪ್ಪ ಹಬ್ಬ ಇರೋದಂದರೆ, ಅಣ್ಣ 2 ಹಬ್ಬ ಇದ್ದಾವೆ, ಬರೋಕ್ಕಾಗಲ್ಲ, 5ನೇ ತಾರೀಕಿಗೆ ಬರ್ತೀನಿ ಅಂದ. 5ನೇ ತಾರೀಕಿನ ಮೇಲೆ ಬರ್ತೀನಿ ಅಂದ. ಸರಿ ಆಯ್ತು ಬಾರೋ ಅಂತೇಳಿ ಅಷ್ಟೊತ್ತಿಗೆ ಹೋಗಿ ಬರ್ಬೋದು ಅಂತೇಳಿ ಬಂದೆ. ಏನು ಮಾಡ್ತೀರಾ, ನಮ್ಮ ದರ್ಶಕ್ಕೆ ಫೋನ್ ಮಾಡಿದ್ದ. ಅವನ್ನ ಕರಿಬೋದಾಗಿತ್ತು, ಯಾಕಂದರೆ ಅವನ ಮನೇಲಿ ಬೇಡ ಅಂತ ಹೇಳಿದಾರಂತೆ. ಅದಕ್ಕೆ ಅವ್ನ ಗಾಡಿಗೆ ಬರ್ತಾನೆ ಇಲ್ಲ, ಮನೇಲಿದ್ದಾನೆ. ಅದಕ್ಕೆ ಸುಮ್ಮನೆ ಅದೇ, ಇನ್ನೇನು ಮಾಡೋದು ಹೇಳಿ. ಬೇರೆ ಯಾರು ಸಿಕ್ಕಿವಿ, ಬೇರೆ ಇನ್ನೇನು ಕರ್ಕೊಂಡು ಹೋಗೋದು. ಒಂದು ಟ್ರಿಪ್ಪಿಗೆ ಬರೋರಿದ್ರು. ಈಗ ಪಾಪ ನಮ್ಮ ಸ್ವಂತ ಗಾಡಿ ಎಲ್ಲ ಕ್ಲೀನಾಗಿ ನೋಡ್ಕೊಂಡು ಚೆನ್ನಾಗಿರ್ತಾನೆ. ಇಳಿದ ಕೆಲಸ ಎಲ್ಲ ಮಾಡ್ತಾನೆ. ಅದು ಮಾಡಬೇಡ ಅಂದರೆ ಮಾಡಲ್ಲ ಪಾಪ. ಟೈರ್ ಪಂಚರ್ ಆದರೆ ಹಂಗೆ ಜಾಕು ಲಿವರ್ ತಗೊಂಡು ಕೆಳಗೆ ನುಗ್ಗಿಬಿಡೋಣ. ಅಷ್ಟು ದಪ್ಪ ಇದ್ರೂ ಪಾಪ. ಈಗ ನಾನು ಬೇರೆನಿಗೆ ಕರ್ಕೊಂಡಂದರೆ ಏನಾಗುತ್ತಂದರೆ ಅವನಿಗೆ ಇಳಿದೋಗಂತ ಹೇಳೋಕ್ಕೂ ಬರಲ್ಲ, ಇವನಿಗೆ ನೀನು ಬರಬೇಡ ಅಂತ ಹೇಳೋಕ್ಕೂ ಬರಲ್ಲ. ಅದಕ್ಕೆ ನಾನು ಇಬ್ಬರ ಮಧ್ಯೆ ಸಿಕ್ಕಾಕೊಂಬಾರ್ದು ಅಂತೇಳಿ, ಸರಿ ಆಯಿತು ನೀನು ಹಬ್ಬ ಮುಗಿಸ್ಕ, ನಾನು ಬರ್ತೀನಿ, ಒಂದು ಟ್ರಿಪ್ ಹೋಗಿ ಬರ್ತೀನಿ, ಒಬ್ಬನೇ ಏನಾಗಲ್ಲ, ಗಾಡಿನೂ ಜೊತೆಗಿರುತ್ತೆ, ಓನರ್ಗೆ ಹೇಳಿ 2 ಗಾಡಿನೂ ಒಂದೇ ಕಡೆ ಲೋಡ್ ಮಾಡಿಸ್ತೀನಿ ಅಂದಾಗ ಸರಿ ಆಯ್ತಣ್ಣ ಅಂತಂದ ಹೇಳ್ದ. ಅದಕ್ಕೆ ಸಿಂಗಲ್ ಬಂದೆ. ತಿಪ್ಪೇಶಿ ಜೊತೆಗೆ ಅದೇ ಹಿಂದ್ಗಡೆ ವೀಡಿಯೋದಾಗ ತೋರಿಸಿದ್ನಲ್ಲ ನಿಮಗೆ, ಆ್ಯಂಬುಲೆನ್ಸ್ ಡ್ರೈವರ್ ಇದ್ದಾನಂತೇಳಿ, ಅವ್ನು ಬಂದಿದ್ದಾನೆ ತಿಪ್ಪೇಶಿ ಜೊತೆಗೆ. ಅವರಿಬ್ಬರು ಭಾರಿ ಜೊತೆ. ಹೆಂಗಂದ್ರೆ ಆಂಬುಲೆನ್ಸ್ ರೇಟಿಗೆ ಆಂಬುಲೆನ್ಸ್ ಅಂತ ಬಂತು ಗುರು. ಆಂಬುಲೆನ್ಸ್ ಪೊಲೀಸ್ ಗಾಡಿನೂ ಗೊತ್ತಿಲ್ಲ. ಒಟ್ಟು ಸೈರನ್ ಬರ್ತೈತೆ. ಸಿಂಗಲ್ ರೋಡ್ನಾಗ ಅದಕ್ಕೆ ಓವರ್ಟೇಕ್ ಮಾಡೋಕ್ಕಾಗ್ತಿಲ್ಲ. ನಾನು ಫುಲ್ಲು ಲೆಫ್ಟಿಗೆ ಬಂದಿದ್ದೀನಿ. ಹೋಗ್ಬೇಕು ಅದು ಇವಾಗ. ದಾರಿ ಮಾಡಿಕೊಡ್ಬೇಕು. ಹಂಗೆಲ್ಲ ಅಡ್ಡ ಹೋಗ್ಬಾರ್ದು ಆಂಬುಲೆನ್ಸ್ಗೆ. ಯಾವ ಎಮರ್ಜೆನ್ಸಿ ಇರುತ್ತೋ ಏನೋ ಪಾಪ. ಪಿಕಪ್ಪಿಗೆ ಹೋಗ್ತೈತೋ ಡ್ರಾಪಿಗೆ ಹೋಗ್ತೈತೋ ಗೊತ್ತಿಲ್ಲ ನೋಡಿ. ಹೋಗ್ತೈತೆ. ಹೋಗಾಗ ಆಂಬುಲೆನ್ಸಿಗೆ ಮಾತ್ರ ದಾರಿ ಬಿಟ್ಕೊಡ್ಬೇಕು. ಕೆಲವ್ರು ಇರ್ತಾರೆ ಒಂಚೂರು ಎಜುಕೇಟೆಡ್ಡು ತಿಳಿದಂತಾರೆ, ಅವ್ರು ಆಂಬುಲೆನ್ಸಿಗೆ ಸೈಡೇ ಬಿಡೋದಿಲ್ಲ ಗುರು. ಹಂಗೆ ಮಾಡ್ತಾರೆ. ನಾವೇನಿಲ್ಲ, ನಮಗೆ ಆಂಬುಲೆನ್ಸ್ ಬಂತಂದರೆ ಫಸ್ಟ್ ದಾರಿ ಮಾಡಿಕೊಟ್ಬಿಡ್ತೀವಿ. ಹಂಗೆ ಹೇಳ್ದೆ, ಇಬ್ಬರ ಮಧ್ಯೆ ಸಿಕ್ಕಾಕಬಾರ್ದು. ಇವಾಗ ಹೊಸ ಹುಡುಗ ಬಂದಾದ್ರೆ ಇವ್ನಿಗೆ ಇಳಿದೋಗಂತ ಹೇಳೋಕೆ ಬರಲ್ಲ, ಅವ್ನಿಗೆ ನೀನು ಬರಬೇಡ ಮನೇಲಿ ಇರೋಂತಾನು ಹೇಳೋಕ್ಕಲ್ಲ ಪಾಪ. ಅಷ್ಟು ಚೆನ್ನಾಗಿ ಅಡ್ಜಸ್ಟ್ ಆಗಿ ಜೊತೆಯಲ್ಲಿ ಇರೋನಿಗೆ ಬಿಡಬಾರ್ದು ಅಂತೇಳಿ ಹೋಗ್ತಾಯಿದ್ದೀನಿ. ನೆಕ್ಸ್ಟ್ ಟ್ರಿಪ್ ಬಂದಮೇಲೆ ಕರ್ಕೊಂಬರೋ. ನಾವು ನೆಕ್ಸ್ಟ್ ಟ್ರಿಪ್ಪು ಸದ್ಯಕ್ಕೆ ಹೋಗೋಣ. ನಾವು ಯಾವ ಕಡೆ ಹೋಗ್ತೀವಿ ಅಂದರೆ ಹಿಂಗೂ ಡೈರೆಕ್ಟು ಚೆಟ್ಟೂರು ಕಲ್ಯಾಣದುರ್ಗ ಹೋಗೋಣ ಅಂತೇಳಿ ಹೋಗ್ತಾಯಿದ್ವಿ. ಹಿಂಗೆ ಕುಂದ್ರಪಿ ಮೇಲೆ ಹೋದರೆ ಹೈಟ್ ಐತೆ ಗಾಡಿ, ಊರೊಳಗೆ ಮೇನ್ ಸೋಯರು ಡಿಶ್ ಅವರಿಗೆಲ್ಲ ಟಚ್ ಗಿಚ್ ಆದಿತ್ತು ಅಂತೇಳಿ ಹಿಂಗೆ ಹೋಗೋಣ ಅಂತೇಳಿ ಡಿಸೈಡ್ ಮಾಡಿದ್ದೀವಿ. ಹಿಂಗೆ ಹೋಗೋಣ, ಮುಂದೆ ಹೋಗಿ ಸಿಗೋಣ ಬನ್ನಿ. ಇವಾಗ ಕಲ್ಯಾಣದುರ್ಗ ಬಂದು ಗಾಡಿ ನಿಲ್ಲಿಸಿದ್ದೀವಿ ನೋಡಿ. ಈ ಕಡೆ ಸಿಟಿಗೆ ಹೋಗ್ತೈತೆ ಅನಂತಪುರ, ಈ ಕಡೆ ಹೋದರೆ ಪಾಗೋಡ. JK ಗಾಡಿ ಇಲ್ಲೊಂದು ನಿಂತೈತೆ, ಅಲ್ಲೊಂದು ನಿಂತೈತೆ, ಕಾಶ್ಮೀರಿ ಗಾಡಿಗಳಿವು. ನಾವಿಲ್ಲಿ ನಿಲ್ಸಿದ್ವಿ, ನೋಡ್ತಾ ಇರ್ಬೋದು. ಹೈಟ್ ಎಷ್ಟೈತೆ ಕ್ಯಾಬಿನ್ ಮೇಲೆ. ಆ ಗಾಡಿ ಹೈಟ್ ಕಮ್ಮಿ ಐತೆ, ನಂದು ಹೈಟ್ ಜಾಸ್ತಿ ಐತೆ.
ಬೆಲ್ಟು ಹಗ್ಗ ಎಲ್ಲ ಚೆಕ್ ಮಾಡೋಣ ಅಂತ ನಿಲ್ಸಿದೀವಿ. ಆಂಬುಲೆನ್ಸ್ ಡ್ರೈವರ್ ಹೋಗಿದ್ದ ನೋಡಿ. ಹಗ್ಗ ಎಲ್ಲ ಲೂಸ್ ಆಗಿಬಿಟ್ಟೈತೆ ಗುರು. ಬೆಲ್ಟು ಟೈಟ್ ಮಾಡ್ಬೇಕು. ಇದನ್ನು ಮುಂದ್ಗಡೆದು ಇದು ಹಗ್ಗನೇ ಲೂಸು. ಹಗ್ಗ ಲೂಸ್ ಆಗಿದ್ದು ಟೈಟ್ ಮಾಡ್ಕೊಂಡ್ವಿ ಇಬ್ರು, ತಿಪ್ಪೇಸ್ವಾಮಿನೂ ನಾನು ರಿಂಗ್ನಾಗೆ. ಇವಾಗ ಹೋಗ್ತಾ ಇರೋದು ಒಳಗೆ. ಇಟ್ಕೊಳ್ರಿ ಗಾಡಿಗೆ, ಏನಕ್ಕನ ಹೊಡೆಯಕ್ಕೆ ಬರ್ತತೆ ಒಂದು. ಹಾಂ, ಇಬ್ಬರು ಬಂದಾರೆ. ಒಬ್ಬನು ಮಕ್ಕಂಡು ಒಬ್ಬನು ಗಾಡಿ ಓಡಿಸಿಲ್ಲ. ಇಬ್ಬರು ಮಾತಾಡ್ಕೊಂತ ಬಂದಾರೆ. ಇವಾಗ ನಾವು ಹೊರಡೋಣ, ಬರೀ ಹೋಗೋಣ. ಇನ್ನೊಂದ್ಸಲಿ ಕುಡ್ದವನ ಗುತ್ತಿಗೆ ಲಾಸ್ಟ್ ನನಗಂತೂ. ಗಾಡಿನ ಓಡಂಗಿಲ್ಲ. ಇವಾಗ ಕಲ್ಯಾಣದುರ್ಗ ದಾಟಿದ್ವಿ. ಅಲ್ಲಿ ನಿಲ್ಲಿಸಿ ಹಗ್ಗ ಟೈರು ಎಲ್ಲ ಚೆಕ್ ಮಾಡ್ಕೊಂಬಂದ್ವಿ. ಹಗ್ಗ ಲೂಸ್ ಆಗಿದ್ದಾವೆ. ಯಾಕೆ ಲೂಸ್ ಆಗ್ತೈತೆ ಅಂದರೆ ನಂದು ಹಗ್ಗ ಸರಿ ಇಲ್ಲ. ಅದು ಮಳೇಲಿ ನೆಂದ್ರೇ ಚೆನ್ನಾಗಿ ಟೈಟ್ ಆಗುತ್ತೆ, ಇಲ್ಲಾಂದರೆ ಟೈಟ್ ಆಗೋದಿಲ್ಲ ಅದು. ಅದರಿಂದ ಅದು ಏನಾಗುತ್ತೆ ಅಂದರೆ ಅದು ಗಂಟು ಹಾಕಿರ್ತೀವಲ್ಲ, ಅದರಲ್ಲಿ ವಾಪಸ್ ರಿಟರ್ನ್ ಬರುತ್ತೆ. ಮಾಲ್ ಕುತ್ಕೊಂಡ್ರೆ ಲೂಸ್ ಆಗ್ತದೆ. ಅದು ನಮ್ಮ ತಿಪ್ಪೇಶಿ ಗಾಡಿಯಾಗಿರೋದು ಹಗ್ಗ ದಾರದ ಹಗ್ಗ, ಅದು ಟೈರಿನ ಹಗ್ಗ. ಅದು ಬಳ್ಳಾರಿ ಗಾಡಿಗೆ ಜಾಸ್ತಿ ಅದನ್ನೇ ಯೂಸ್ ಮಾಡೋದು. ಅದೇನಾಗುತ್ತೆ ಅಂದರೆ ಅದು ಲೂಸ್ ಆಗೋದಿಲ್ಲ. ಯಾವ್ದು ಇದು ಹಂಸ ಐತಂತ ಗೊತ್ತೇ ಆಗಂಗಿಲ್ಲ. ಗಾಡಿ ಹಂಗೆ ಸ್ಲೋ ಆಗಿಬಿಡುತ್ತೆ ನೋಡಿ. ಸೈನಿಂಗ್ ಬೋರ್ಡ್ ಇಲ್ಲ, ಏನಿಲ್ಲ. ಹಂಸ ಹಾಕಿದ್ದಾರೆ. ಈ ರೋಡಲ್ಲಿ ಹಂಸ ಇರಲಿಲ್ಲ, ಊರೂರಿಗೆ ಹಂಸ ಹಾಕಿದ್ದಾರೆ ನೋಡಿ. ನಮಗಿಲ್ಲಿಂದ ಅನಂತಪುರ ಬಂದು 40 ಕಿಲೋಮೀಟ್ರ್ ಐತೆ. ರೋಡೇ ಸಾಗಲಿಲ್ಲ ಗುರು. ಅದು ಈ ಕಡೆ ಜಾಜೂರ್ ಮೇಲೆ ಬಂದ್ವಿ. ತಿಪ್ಪರಹಳ್ಳಿಗೆಲ್ಲ ಫುಲ್ ಗುಂಡಿ. ಜಾಜೂರಿಂದ ದಾರಿನೇ ಸಾಗಲಿಲ್ಲ. ಈ ಕಡೆ ನಾವು ಮಾಮೂಲಿ ಕುಂದ್ರಿಪಿ ಮೇಲೆ ಬರ್ತೀವಲ್ಲ, ಅಲ್ಲಿ ಬಂದಿದ್ರೆ ರೋಡ್ ಸಾಗೋದು. ನಾವು ದುರ್ಗ ಬಿಟ್ಟಾಗ 10 ಗಂಟೆ ಆಗಿತ್ತು. ಇವಾಗ ಒಂದು ಗಂಟೆ ಆಗಿತ್ತು ಟೈಮು. ಅನಂತಪುರ್ಗೆ ಇನ್ನೂ ಬಂದಿಲ್ಲ ನಾವು. ಕಲ್ಯಾಣದುರ್ಗ ದಾಟಿದ್ದೀವಿ ಅಷ್ಟೇ ನೋಡಿ. ಬರೀ ಹಂಸು ಬ್ರೇಕ್. ಡೀಸೆಲ್ ಮಾತ್ರ ಜಾಸ್ತಿ ಕುಡಿದ್ಬಿಟ್ಟು ಒಂದು 10 ಲೀಟ್ರಲ್ಲಿ 10-15 ಲೀಟ್ರು. ಇವಾಗೆಲ್ಲ ಹೈವೇನಲ್ಲಿ ಹೋಗ್ತೀವಲ್ಲ, ಇವಾಗೆಲ್ಲ ಕವರಿಂಗ್ ಆಗುತ್ತೆ. ಅದು ಡೀಸೆಲ್ ಎಕ್ಸ್ಟ್ರಾ ಕುಡಿದಿದ್ದು ಅದೆಲ್ಲ ಮೈಲೇಜ್ ಬರುತ್ತೆ. ಹೈವೇಗೆ ಹೋಗೋ ತಕ್ಕನ ಅಷ್ಟೇ. ಸಿಂಗಲ್ ರೋಡಲ್ಲಿ ಏನು ಮಾಡ್ತೀರಾ, ಹಗಲೆಲ್ಲ ಹಂಸಿಗೆ ಗುಂಡಿಗೆ ಎಲ್ಲ ಬ್ರೇಕ್ ಹೊಡಿತೀವಲ್ವ, ಹಾಗಾಗಿ ಇಲ್ಲಿ ಡೀಸೆಲ್ ಜಾಸ್ತಿ ಕುಡಿತೈತೆ. ಆ ಗಾಡೀಲಿ ಮುಂದ್ಗಡೆ ಹೋಗ್ತೈತಲ್ಲ, ಆ ಗಾಡೀಲಿ ಇಬ್ಬರು ಇದ್ದಾರೆ. ಇಬ್ಬರಿಗೊಬ್ರು ಗಾಡಿ ಓಡಿಸ್ರೆ ಒಬ್ಬರು ನಿದ್ದೆ ಮಾಡ್ರಂದ್ರೆ ಇಬ್ಬರು ಮಾತಾಡ್ಕೊಂಡು ಕೂತ್ಕೊಂಡಿದ್ದಾರೆ. ತಿಪ್ಪೇಶಿ ಹೆಂಗಂದ್ರೆ ಯಾರನ್ನ ಜೊತೆಗಿದ್ರೆ ಅವ್ನಿಗೆ ನಿದ್ದೆ ಮಾಡೋಕ್ಕೆ ಬಿಡಲ್ಲ. ಅವ್ನ ಜೊತೆಗೆ ಮಾತಾಡ್ಕೊಂಡು ಕೂತ್ಕೋಬೇಕಂತ ಅವನು. ಇವಾಗ ಬಂದ್ರೇನೋ ಅವನು ಅಂತಾನೆ ವೀರೇಶ್, ಅವನು ಮಾತಾಡ್ಕೊಂಡು ಕೂತ್ಕೊಂತಾನೆ. ನನ್ನ ಗಾಡಿಗೆ ಬಂದ್ರೂ ನಿದ್ದೆ ಮಾಡಲ್ಲ, ಅವನು ಮಾತಾಡ್ಕೊಂಡು ಕೂತ್ಕೊಂತಾನೆ. ಅದಕ್ಕೆ ಏನು ಮಾಡ್ಬಿಡ್ತಾನೆ, ಅವ್ನಿಗೆ ಗಾಡಿ ಓಡ್ಸೋಕೆ ಕೊಟ್ಬಿಡ್ತಿದ್ದು ನಾನು. ಇವಾಗೇನಿಲ್ಲ, ನಾಳೆ ಕೊಡೋಣಂತೆ. ಅವ್ನು ಓಡಿಸ್ಕೊಡ್ತಾನೆ ಪಾಪ, ಹಂಗೇನಿಲ್ಲ. ಕಾರಣ ಓಡಿಸ್ಕೊಡ್ತೀನಿ ಅಂತಂದು ಬಂದು ಜೊತೆಗೆ ಹೋದಾಗೆಲ್ಲ ಓಡಿಸ್ಕೊಟ್ಟಿದ್ದಾನೆ. ನಾಳೆನೂ ಓಡಿಸ್ತಾನೆ, ನೋಡೋಣ. ಇವಾಗ ಎಲ್ಲಿಗನ್ನ ಗಾಡಿ ಓಡಿಸೋಣಂತ ಇದ್ದೀನಿ, ಟ್ರೈ ಮಾಡೋದು. ಕರ್ನೂಲ್ ಗಂಟ ಹೋಗೋಕ್ಕಾಗೋದಿಲ್ಲ. ಯಾಕಂತೀರ, ನಾನು ಡೇ ಗಾಡಿ ಓಡಿಸ್ಬೇಕಂತ ಇರೋದು. ಡೇ ಎಲ್ಲ ವೀಡಿಯೋ ಮಾಡಬೇಕು. ನೈಟೆಲ್ಲ ಓಡಿಸಿದ್ರೆ ಡೇ ವ್ಯೂ ಕಾಣೋದಿಲ್ಲ. ಅದಕ್ಕೆ ಇವಾಗ ಗುತ್ತಿಗೆ ಹೋಗೋಣ ಅಂತ ಇದ್ದೀವಿ, ನೋಡೋದು. ಗುತ್ತಿ ದಾಟಿದ ಮೇಲೆ ಇವಾಗಲೇ 1 ಗಂಟೆ ಆಗೈತೆ. ಇನ್ನೇನು ಗುರು, ಅನಂತಪುರ್ಗೆ ಹೋಗೋ ಅಷ್ಟೊತ್ತಿಗೆ 2 ಗಂಟೆ. ಗುತ್ತಿಗೆ ಹೋಗಲ್ಲ ಅನ್ಸುತ್ತೆ, ನೋಡೋಣ. ನೈಟೆಲ್ಲ ಹೋದರೆ, ಬೆಳಿಗ್ಗೆ ತನಕ ಹೋದರೆ 10 ಹತ್ರ ಹೋಗ್ಬೋದು. ತಿಪ್ಪೇಸ್ವಾಮಿ ಏನಂತಾನ ಏನೋ. ಈಗ ನಾನು ಬೇರೆ 1 ತಿಂಗಳಿಂದ ನಿದ್ದೆ ಟೈಮ್ ಟು ಟೈಮ್ ನಿದ್ದೆ ಮಾಡಿಬಿಟ್ಟಿದ್ದೀನಿ ಮನೇಲಿದ್ದು. ನಿದ್ದೆ ಬೇರೆ ಬರ್ತೈತೆ ಅಂದರೆ ಇನ್ನು ಇವಾಗ ನಿದ್ದೆ ಬಂದಿಲ್ಲ. ಅಲ್ಲೊಂದು ಟೀ ಕುಡ್ದು ಬಂದ್ವಿ, ಇದು ಶೆಟ್ಟೂರ್ ಹತ್ರ. ಇವಾಗ ಇನ್ನೊಂದು ಟೀ ಕುಡಿಯೋಣಂತಾನೆ. ಜಾಸ್ತಿ ಟೀ ಕುಡಿಯೋದು ಬೇಡ. ದುರ್ಗ ಬಿಟ್ಟಾಗ್ಲೈತೆ ಒಂದೇ ಟೀ ಕುಡ್ದಿದ್ದು. ಕೇಳ್ದ ಇವಾಗ ಟೀ ಕುಡಿಯೋನೇನಂತೇಳಿ. ಇಲ್ಲಿ ಬೇಡ, ಸೀದಾ ಕಲ್ಯಾಣದುರ್ಗ ಹೋಗೋಣ. ಕಲ್ಯಾಣದುರ್ಗ ಯಾಕೆ ಗುರು, ಕಲ್ಯಾಣದುರ್ಗ ಬಿಟ್ಟು ಬಂದೀವಿ. ಅನಂತಪುರ್ಗೆ ಹೋಗೋಣ ನಡಿ ಅಂತ ಹೇಳಿದ್ದೀನಿ. ಅನಂತಪುರ್ನಾಗ ಟೀ ಕುಡಿಯೋಣ ಅಂತಂದು ಅನಂತಪುರ್ನಾಗ ಒಂದು ಟೀ ಕುಡಿದು ಅಲ್ಲಿಂದ ಒಂದು 40ರಿಂದ 50 ಕಿಲೋಮೀಟ್ರ್ ಹೊಡೆಯೋದು. ಇಲ್ಲ ಅಂದರೆ ಯಾಕೆ ಬರೋದು, ಪಾಮಿಡಿ ಹತ್ರ ರೆಗ್ಯುಲರ್ ನಿಲ್ಸೋದು ರಾಜಸ್ಥಾನಿ ಹೋಟ್ಲ್ ಐತಲ್ಲ, ಅಲ್ಲಿಗೆ ಹೋಗೋಣ. ಬೆಳಗ್ಗೆ ಹೋದ್ರೆ ಅದು
ಹೋಗೋಣಂತೆ, ಇದು ಗುದ್ದಿ ಪಾಸ್ ಮಾಡೋಣಂತೆ. ಯಾಕೆ ಗಾಡಿನೂ ಒಂದು ಸ್ವಲ್ಪ ದಮ್ ತಾಂತ ಇದೆ. ಅಂದರೆ ಏರ್ ಫಿಲ್ಟ್ರ್ ಕ್ಲೀನ್ ಮಾಡ್ತಿರೋಕ್ಕಿಲ್ಲ ಮೋಸ್ಟ್ಲಿ. ನಾನು ಕ್ಲೀನ್ ಮಾಡಿದ್ದಿಲ್ಲ, ನಂದು ತಪ್ಪೈತೆ. ಒಂದು ತಿಂಗಳು ಹೊಡೆದಿರೋರಿಗೆಲ್ಲ ತಪ್ಪಾಗಬಾರ್ದು. ಏರ್ ಫಿಲ್ಟ್ರು ಲಾಕ್ ಆಗಿದ್ರೆ ಆ ಥರ ಆಗುತ್ತೆ. ಕ್ಲೀನ್ ಮಾಡೋಣ ಬೆಳಿಗ್ಗೆ. ನಮ್ಮ ಗಾಡಿನಲ್ಲೇ ಇದು ಪ್ರೆಷರಿನ ಪೈಪ್ ಹಾಕಿಟ್ಟಿದ್ದೀನಲ್ಲ, ಅದರಲ್ಲೇ ಕ್ಲೀನ್ ಮಾಡ್ಬೋದು. ಹಂಗೆ ಸ್ಟೆಪ್ನಿನೂ ಪಂಚರ್ ಆಗಿರುತ್ತೆ, ಅದನ್ನು ರೆಡಿ ಮಾಡ್ಕೊಳ್ಳೋದಿದೆ. ನೋಡೋಣ, ಬೆಳಿಗ್ಗೆ ರೆಡಿ ಮಾಡಿಸ್ಬೇಕು ಅವನ್ನೆಲ್ಲ. ಬನ್ನಿ ಮುಂದೆ ಹೋಗಿ ಸಿಗೋಣ. 3 ಗಂಟೆ ಆಯ್ತು, ಬಂದು ಸೈಡ್ ಹಾಕಿದ್ವಿ. ನಿದ್ದೆ ಫುಲ್ ಓವರ್ ಆಯ್ತು. ಎಲ್ಲೇದಿನಂದ್ರೆ ಅನಂತಪುರ ದಾಟಿ 30 ಕಿಲೋಮೀಟ್ರ್ ಬಂದೀವಿ. ಗುತ್ತಿಗೆ ಹೋಗೋಣ ಅಂದ್ಕೊಂಡೆ, ಇಲ್ಲೇ ನಿದ್ದೆ ಓವರ್ ಆಯ್ತು. ಗುತ್ತಿಗೆ ಇನ್ಯಾಕೆ ಹೋಗೋದು ಅಂತೇಳಿ ಇಲ್ಲೇ ಸೈಡ್ ಹಾಕಿದ್ದೀವಿ ನೋಡಿ ಗಾಡಿನ. ನಂದು ಇಲ್ಲೇ ಇತ್ತು ತಿಪ್ಪೇಸ್ವಾಮಿದು, ಆ ಕಡೆ ಇತ್ತು ತಿಪ್ಪೇಶಿದು. ಅತ್ಲಾಗೆಲ್ಲ ಹೋಗಿದ್ದಾನೆ ಗುರುವನು, ಜಾಗ ಅಲ್ಲಿತ್ತೇನೋ. ಅಲ್ಲಿಗೆ ಹೋಗಿದ್ದಾನೆ, ನಾನು ಇಲ್ಲೇ ನಿಲ್ಸಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೊಸ್ದಾಗಿ ನಮ್ಮ ಚಾನಲ್ ಯಾರ್ಯಾರು ನೋಡ್ತಾ ಇದ್ರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿದಂಗೆ. ತುಂಬ ಉದ್ದ ಆಯ್ತು ಅನ್ನುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.